ಸಿದ್ಧಗಂಗಾ ಮಠದ ಪಾರ್ಟ್ 2ಗೆ ಸ್ವಾಗತ. ಈಗ ನಾವು ಸ್ಮೃತಿ ವನದಲ್ಲಿ ಹೋಗುತ್ತಿದ್ದೇವೆ. ಎಲ್ಲರೂ ಸ್ಮೃತಿ ವನದ ಒಂದು ಕಾಯ್ದೆಗಳನ್ನು, ಸಂದೇಶಗಳನ್ನು ದಯವಿಟ್ಟು ಪಾಲಿಸಿ. ಪ್ಲಾಸ್ಟಿಕ್ಕನ್ನು ಆದಷ್ಟು ಬಳಸಬೇಡಿ. ಹಾಗೆ ಮದ್ಯಪಾನ, ಧೂಮಪಾನ ಈ ಥರ ಯಾವುದೇ ಚಟುವಟಿಕೆಗಳಿಗೆ ಇದರೊಳಗೆ ಅನುಮತಿ ಇಲ್ಲ. ಇಲ್ಲಿ 10 ರೂಪಾಯಿ ಟಿಕೆಟ್ಗಳನ್ನು ತೆಗೆದುಕೊಂಡು ಒಳಗೆ ಹೋಗಬೇಕು. ನೀವು ಗಮನಿಸಿರಬಹುದು, ಶಿವಕುಮಾರ ಸ್ವಾಮಿಗಳ ಮನಸ್ಸಿನ ಒಳಗಿನಿಂದ ಮಾರ್ಗ ಈ ಸ್ಮೃತಿವನಕ್ಕೆ ಹೋಗುತ್ತೆ. ಅದರ ಅರ್ಥ ಏನು ಗೊತ್ತಾ? ಶಿವಕುಮಾರ ಸ್ವಾಮಿಗಳು ತಮ್ಮ ಮನಸ್ಸಿನಲ್ಲಿ ಎಲ್ಲರಿಗೂ ಜಾಗವನ್ನು ಕೊಟ್ಟಿದ್ದರು. ಹಾಗಾಗಿ ಮನಸ್ಸಿದ್ದರೆ ಮಾರ್ಗ ಕೂಡ ಅಂತ ಕೂಡ ಈ ಒಂದು ಪ್ರತಿಮೆ ಹೇಳುತ್ತೆ. ಈ ಅರ್ಥ ನಾವು ಪರಿಕಲ್ಪನೆ ಮಾಡ್ಕೋಬೋದು. ಹಾಗೆ ಈ ಮೂರ್ತಿಯ ಅರ್ಥ ಒಬ್ಬೊಬ್ಬರಿಗೆ ಒಂದೊಂದು ಥರ ಅರ್ಥ ಕೂಡ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಶಿವಕುಮಾರ ಸ್ವಾಮಿಗಳ ಕೆತ್ತನೆಗಳನ್ನು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ. ಇದು ಯಡೇರು ಸಿದ್ದಲಿಂಗೇಶ್ವರರು, ಈ ಕ್ಷೇತ್ರದ ದೈವ. ಇಲ್ಲಿ ಮುಂದೆ ಸಾಗಿದರೆ ಹಲವಾರು ಪ್ರತಿಮೆಗಳು ಕೂಡ ಗೋಚರವಾಗುತ್ತವೆ. ಇದನ್ನು ನೀವು ಕೂಡ ನೋಡ್ಬೋದು. ಇಲ್ಲಿ ಗೋಸಲ ಸಿದ್ದೇಶ್ವರರು ಗಂಗೆಯನ್ನು ಉದ್ಭವ ಮಾಡಿದಂತಹ ಒಂದು ಪ್ರತಿಮೆಯನ್ನು ಇಲ್ಲಿ ತೋರಿಸಿದ್ದಾರೆ. ಆ ಒಂದು ಕ್ಷೇತ್ರವನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಮುಂದೆ ಆ ಕ್ಷೇತ್ರವನ್ನು ತೋರಿಸುತ್ತೇನೆ. ನೋಡ್ಬೋದು ಎಷ್ಟು ಅದ್ಭುತವಾಗಿ ಕಲೆಗಳನ್ನು ನಿರ್ಮಿಸಿದ್ದಾರೆ ಅಂತ. ಇದು ನೋಡಿ, ಗೋಸಲ ಸಿದ್ದೇಶ್ವರರಿಂದ ಗಂಗೋದ್ಭವ. ಮುಂದೆ ಈ ಒಂದು ಸ್ಮೃತಿ ವನದಲ್ಲಿ ಶಿವಕುಮಾರ ಸ್ವಾಮಿಗಳ ಒಂದು ಹುಟ್ಟಿನಿಂದ ಹಿಡಿದು, ಇದು ಹುಟ್ಟು ನೋಡಿ, ಇಲ್ಲಿ ಅವರ ತಾಯಿಯವರು ಶಿವಕುಮಾರ ಸ್ವಾಮಿಗಳನ್ನು ತೊಟ್ಟಿಲಲ್ಲಿ ಹಾಕಿ ತೂಗುತ್ತಿರುವ ಚಿತ್ರವನ್ನು ಬಾಲ್ಯದಿಂದ ವೃದ್ಧವಾಗುವವರೆಗೂ ತೋರಿಸಿದ್ದಾರೆ. ಇದು ಸ್ಮೃತಿವನದ ನಿಯಮಗಳು, ಗಮನವಿಟ್ಟು ನೋಡಿ. ಪ್ರತಿಯೊಂದು ಸಮೇತವನ್ನು ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಜ್ಯೋತಿಷ್ಯ ಹೇಳುತ್ತಿರುವುದು ಶಿವಕುಮಾರ ಸ್ವಾಮಿಗಳ ಒಂದು ಕೈಯನ್ನು ನೋಡಿ ಜ್ಯೋತಿಷ್ಯರವರು ಅವರ ಭವಿಷ್ಯವನ್ನು ನುಡಿಯುತ್ತಾರೆ. ಆ ಭವಿಷ್ಯ ಪ್ರಕಾರ ಇವರು ಮುಂದೆ ದಾನವೀರರಾಗ್ತಾರೆ ಅಂತ ಹೇಳುತ್ತೆ. ಇಲ್ಲಿ ಅವರು ಉದ್ದಾನೇಶ್ವರ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿಸ್ತಿರುವುದು, ಸಾಷ್ಟಾಂಗ ನಮಸ್ಕಾರ ಕೂಡ ಮಾಡುತ್ತಿದ್ದಾರೆ. ಇಲ್ಲಿ ನೋಡ್ಬೋದು ಗುರು ಶಿಷ್ಯರ ಒಂದು ಭಾವನೆ ಆಗಿನ ಕಾಲದಲ್ಲಿ ಆ ಥರ ಇತ್ತು ಅನ್ನೋದನ್ನು ಇಲ್ಲಿ ಉದ್ದಾನೇಶ್ವರ ಸ್ವಾಮಿಗಳಿಂದ ಪಾಠ ಪ್ರವಚನ ಆಗುತ್ತಿದೆ. ಇಲ್ಲಿ ನೋಡಿ, ಪುಸ್ತಕಗಳನ್ನು ಸಮೇತ ನಿಜವಾದ ಪುಸ್ತಕಗಳಂತೆ ಮಾಡಿದ್ದಾರೆ. ಅಲ್ಲಿ ನೋಡಿ, ಅ ಅಂದರೆ ಅರಸ, ಈ ಅಂದರೆ ಇಲಿ ಅಂತ ಇದೆ. ಇಲ್ಲಿ ನೋಡಿ, ಮರಳಿನಲ್ಲಿ ಶಿವಕುಮಾರ ಸ್ವಾಮಿಗಳು ಅಭ್ಯಾಸ ಮಾಡ್ತಿರೋದು. ಇಲ್ಲಿ ಹಳದಿ ಬಟ್ಟೆ ಹಾಕಿಕೊಂಡು ಕುಂತಿದ್ದಾರಲ್ಲ, ಅವರೇ ಶಿವಕುಮಾರ ಮಹಾಸ್ವಾಮಿಗಳು. ಇಲ್ಲಿ ಶಿವಣ್ಣನವರಿಗೆ ಒಂದು ಲಿಂಗ ದೀಕ್ಷೆಯನ್ನು ಅಂದರೆ ನಿರಂಜನ ಸೇವೆಯನ್ನು ಮಾಡುತ್ತಿರುವುದು, ಅವರೇ ಮಠಾಧೀಶರ ಉತ್ತರಾಧಿಕಾರಿಯನ್ನಾಗಿ ಮಾಡುತ್ತಿರುವುದು. ಹೀಗೆ ಒಂದು ದಿನ ಉದ್ದಾನೇಶ್ವರರ ಅಂತ್ಯದ ಸಮಯದಲ್ಲಿ ಉದ್ದಾನೇಶ್ವರರು ತಮ್ಮ ಒಂದು ಶಿಷ್ಯನಾದಂಥ ಶಿವಕುಮಾರ ಸ್ವಾಮಿಗಳಿಗೆ ತಮ್ಮ ದಿವ್ಯ ದೃಷ್ಟಿಯಿಂದ ಜ್ಞಾನವನ್ನು ದಯಪಾಲಿಸುತ್ತಿರುವುದನ್ನು ನಾವು ಇಲ್ಲಿ ನೋಡಬಹುದು. ಅವರ ಕಣ್ಣುಗಳನ್ನು ನೋಡಿ ಅದ್ಭುತವಾಗಿ ಕಲೆಗಳನ್ನು, ಪ್ರತಿಮೆಗಳನ್ನು ಇಲ್ಲಿ ನಿರ್ಮಿಸಿದ್ದಾರೆ. ಭಕ್ತರು ಉದ್ದಾನೇಶ್ವರ ಸ್ವಾಮಿಗಳಿಗೆ ಇಲ್ಲಿ ಕಾಣಿಕೆಯನ್ನು ಕೂಡ ಅರ್ಪಿಸುತ್ತಿದ್ದಾರೆ. ನೀವು ಇಲ್ಲಿ ನೋಡಬಹುದು, ಅವರ ಪಕ್ಕದಲ್ಲಿ ಉತ್ತರಾಧಿಕಾರಿಯಾಗಿ ಶಿವಕುಮಾರ ಸ್ವಾಮಿಗಳು ನೆಲೆ ನಿಂತಿದ್ದಾರೆ. ಶ್ರೀಮಠಕ್ಕೆ ದಾಖಲಾತಿ ಮಾಡುತ್ತಿದ್ದಾರೆ. ಇವರು ಯಾರು ಅಂದರೆ ಗೊತ್ತಿರ್ಬೋದಲ್ಲ, ಶಿವಕುಮಾರ ಸ್ವಾಮಿಗಳು ಎಲ್ಲರಿಗೂ ಇಲ್ಲಿ ದಾಖಲಾತಿಯನ್ನು ಮಾಡುತ್ತಾರೆ. ಇಲ್ಲಿ ನೋಡಿ, ನೀವು ಉದ್ಧರಣೆ ಕಾಯಕದಲ್ಲಿ ತೊಡಗಿದ್ದಾರೆ ಶಿವಕುಮಾರ ಸ್ವಾಮಿಗಳು. ಅವರು ಕುಳಿತುಕೊಂಡಿರುವ ಶೈಲಿಯನ್ನು ನೀವು ನೋಡಬಹುದು. ದಾಖಲಾತಿಗೆ ಪಾಲಕರು ಬಂದಿರುವುದನ್ನು ನೋಡಬಹುದು. ಹಾಗೆ ಇಲ್ಲಿ ಅಂಧರು ಎಲ್ಲರಿಗೂ ಇಲ್ಲಿ ಇರುತ್ತೆ. ಇಲ್ಲಿ ದಾಸೋಹ ವ್ಯವಸ್ಥೆಗಾಗಿ ತಾವೇ ಸ್ವಾಮಿಗಳು ಕಟ್ಟಿಗೆಯನ್ನು ಕಡಿಯುತ್ತಿರುವುದನ್ನು ನೋಡಬಹುದು ನೀವು. ಇದು ಒಂದು ಹಾವಿನ ಆಕಾರದಲ್ಲಿದೆ. ರಸ್ತೆ ಮೇಲಿಂದ ಬಂದು ಕೆಳಗಿಂದ ಇಳಿಬೇಕು. ಇಲ್ಲಿ ಅಂಧ ಮಕ್ಕಳನ್ನು ಕೂಡ ದಾಖಲಾತಿಯನ್ನು ಮಾಡುತ್ತಿರುವುದು ವಿಶೇಷ. ಈ ಮಠದ ವಿಶೇಷ ಏನೆಂದರೆ ತ್ರಿವಿಧ ದಾಸೋಹ, ಅಂದರೆ ಒಂದು ಅನ್ನ, ಒಂದು ಅಕ್ಷರ, ಇನ್ನೊಂದು ಆರೋಗ್ಯ. ಇಲ್ಲಿ ಪ್ರಾಣಿಗಳಿಗೆ ಆಹಾರವನ್ನು ನಮ್ಮ ರಾಷ್ಟ್ರಪತಿಯಾದಂತಹ ಅಬ್ದುಲ್ ಕಲಾಂ ಹಾಗೂ ವಿಜ್ಞಾನಿಯಾದಂಥ ಅಬ್ದುಲ್ ಕಲಾಂ ಅವರು ಶಿವಕುಮಾರ ಸ್ವಾಮಿಗಳ ಜೊತೆಗೆ ಇರುವುದನ್ನು ನೀವು ಇಲ್ಲಿ ಗಮನಿಸಬಹುದು. ಇಷ್ಟಲಿಂಗ ಪೂಜೆ ಮಾಡುತ್ತಿರುವುದನ್ನು ನೋಡ್ಬೋದು ಶ್ರೀಗಳು. ನಾನು ಆಗಲೇ ಪಾರ್ಟ್ 1ನಲ್ಲಿ ಶ್ರೀಗಳ ಇಷ್ಟಲಿಂಗ ಪೂಜೆಯನ್ನು ಕೂಡ ತೋರಿಸಿದ್ದಾನೆ. ನೀವು ಆ ವಿಡಿಯೋವನ್ನು ನೋಡಬಹುದು. ಇಲ್ಲಿ ಮುಂದೆ ಮಕ್ಕಳ ಚಿಲಿಪಿಲಿ ಆಟಗಳ ಗೊಂಬೆಗಳು ಇಲ್ಲಿ ಸಿಗಬಹುದು. ಇಲ್ಲಿ ಮಕ್ಕಳಿಗೆ ಆಡಲು ರೋಪೆ ಹಗ್ಗಗಳು ಹಾಗೂ ಹಲವಾರು ಆಟಿಕೆಗಳು ಇಲ್ಲಿ ಇವೆ. ಇಲ್ಲಿ ಇದು ಒಂದು ದೃಶ್ಯದಲ್ಲಿ ನೀವು ನೋಡಬಹುದು, ಇದು ರೋಪ್ ವೇ.
ಇಲ್ಲಿ ಕೂರಲು ತಂಪಾದ ಪ್ರದೇಶವಾಗಿದೆ. ಇಲ್ಲಿ ಬಹಳ ಸುಂದರವಾದ ಇದು ನೋಡಿ ಪಂಚರತ್ನ ವನ ಅಂತೇಳಿ, ಅಂದರೆ ಶಿವ ಪಂಚಾರಥ ವನ ಅಂತೇಳಿ. ಇಲ್ಲಿ ನೋಡಿ 5 ಗಿಡಗಳಿದ್ದಾವೆ, 5 ಕಟ್ಟೆಯನ್ನು ನಿರ್ಮಿಸಿದ್ದಾರೆ, ಅದು ಪಂಚರತ್ನ ಅಂತ ಅರ್ಥ. ಅಶೋಕವನ, ಈ ಥರ 5 ಥರದ ಶ್ರೇಷ್ಠ ವನಗಳಿವೆ ಇಲ್ಲಿ. ನೀವು ನೋಡ್ಬೋದು ಈಗ ತ್ರಿಫಲವನ ಅಂತ. ಇಲ್ಲಿ ಈ ಒಂದು ತ್ರಿಫಲ ಪುಡಿಯನ್ನು ಕುಡಿಸಿದರೆ ಯಾವುದೇ ಕಾಯಿಲೆ ಇದ್ದರೂ ಅದು ಹೋಗುತ್ತದೆ ಅಂತ ಅರ್ಥ. ಇಲ್ಲಿ ನೋಡಿ ತಾವರೆಯ ಕೆರೆಯನ್ನು ಕೂಡ ನೀವು ನೋಡ್ಬೋದು, ಅದ್ಭುತವಾಗಿ ಮಾಡಿದ್ದಾರೆ. ಮೊದಲು ಇದು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಬಟ್ ಈಗ ಅದು ಸಂಪೂರ್ಣವಾಗಿ ಮುಗಿದಿದೆ. ಹಲವಾರು ಆಟಿಕೆಗಳನ್ನು ಮನೋರಂಜನೆಗೋಸ್ಕರ ಇಲ್ಲಿ ಇಟ್ಟಿದ್ದಾರೆ. ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ಇಲ್ಲಿ ನಿಷೇಧಿಸಿ, ಹಾಗಾಗಿ ಯಾವುದೇ ಕಸ ವನ್ನು ಇದ್ದರೆ ಅದರ ಬುಟ್ಟಿಯಲ್ಲಿ ಹಾಕಿ. ನಾವು ಹೋಗುತ್ತಿರುವುದು ಈಗ ಸಿದ್ಧಗಂಗಾ ಕ್ಷೇತ್ರ, ಅಂದರೆ ಉದ್ದಾನೇಶ್ವರರು ಗಂಗೆಯನ್ನು ಉದ್ಭವ ಮಾಡಿದ ಕ್ಷೇತ್ರಕ್ಕೆ. ಇಲ್ಲಿ ಕೆಳಗಿನಿಂದ ಮೇಲೆವರೆಗೂ ಸಾಲು ಗೋಪುರಗಳನ್ನು ನೀವು ಕಾಣಬಹುದು. ಅಲ್ಲಿ ಪ್ರತಿಯೊಂದು ಗೋಪುರದಲ್ಲಿ ಒಂದೊಂದು ದೇವರಿಗಿದ್ದಾವೆ. ಉದಾಹರಣೆಗಾಗಿ ಸುಬ್ರಹ್ಮಣ್ಯ ಸ್ವಾಮಿ, ವೀರಭದ್ರ ಸ್ವಾಮಿ, ಹಾಗೆ ಅವರ ಮಾತಾಪಿತೃಗಳು, ಹಾಗೆ ಹಲವಾರು ದೇವಸ್ಥಾನಗಳನ್ನು ನೀವು ಇಲ್ಲಿ ಕಾಣಬಹುದು. ಮೇಲೆ ಸಿದ್ಧಲಿಂಗೇಶ್ವರ ದೇವಸ್ಥಾನ ಹಾಗೂ ಸಿದ್ಧಗಂಗಾ ದೇವಸ್ಥಾನ ಕೂಡ ಮೇಲೆ ಇದೆ, ನೀವು ನೋಡ್ಬೋದು. ಇಲ್ಲಿ ಮೇಲೆ ಹತ್ತುವ ದಾರಿ ಈ ಥರ ಇದೆ. ಹತ್ತೋದು ಏನು ಕಷ್ಟ ಅನಿಸೋದಿಲ್ಲ, ಆದರೆ ಕೋತಿಗಳಿಂದ ಹುಷಾರಾಗಿರಬೇಕು. ಇದು ಬಸವಣ್ಣನ ಮೂರ್ತಿ. ಕೋತಿಗಳು ಇಲ್ಲಿ ಬೇಗ ಏನಾದರೂ ಇದ್ದರೆ ಕಸ್ಕೊಂಡು ಬಿಡ್ತವೆ. ಇದು ಸಿದ್ಧಗಂಗಾ ಕ್ಷೇತ್ರದ ಮುಖ್ಯ ದ್ವಾರ. ಈ ಥರ ಇದ್ದಾವೆ. ಅದೇ ದೊಡ್ಡ ದೊಡ್ಡ ಸ್ಟೆಪ್ಸ್ ಏನಿಲ್ಲ, ಅಲ್ಲಿ ಚಿಕ್ಕ ಸ್ಟೆಪ್ಸ್ಗಳನ್ನು ನಾವಿಲ್ಲಿ ಕಾಣಬಹುದು. ಇಲ್ಲಿ ನೋಡಿ ಕೋತಿ ಬರುತ್ತೆ, ಇದನ್ನು ಕೋತಿ ಹಿಂಗೆ ಮಾಡಿ ಏನಾದರೂ ಕಸ್ಕೊಂಡು ಹೋಗ್ಬಿಡ್ತವೆ. ನೋಡ್ತಿರ್ಬೋದು ನೀವು, ಅವರ ಕಾಯಿಯನ್ನು ಅದು ಕಸ್ಕೊಂಡಿದೆ, ಬಾಳೆಹಣ್ಣು ಕೂಡ. ಈಗ ನಾವು ಸಿದ್ಧಗಂಗಾ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೀವಿ. ಇದು ಸಿದ್ಧಲಿಂಗೇಶ್ವರ ದೇವಸ್ಥಾನದ ಹೆಬ್ಬಾಗಿಲು. ಒಳಗಡೆ 2 ದೇವಸ್ಥಾನ ಇದೆ, ಅಂದರೆ ಮುಂದೆ ಸಿದ್ಧಗಂಗಾ ಕ್ಷೇತ್ರ, ಈ ಕಡೆ ಪಕ್ಕದಲ್ಲಿ ಎದುರುಗಡೆ ಸಿದ್ಧಲಿಂಗೇಶ್ವರ ದೇವಸ್ಥಾನ. ಇದು ಗಂಗಾ ತೀರ್ಥ. ಈ ಗಂಗಾ ತೀರ್ಥವನ್ನು ಯಾರು ಮುಟ್ಟಬಾರ್ದು ಅಂತ ಇದೆ. ಇಲ್ಲಿ ಹರಕೆ ಹೊತ್ತುಕೊಂಡವರಿಗೆ ಇಲ್ಲಿ ಗಂಗಾ ತೀರ್ಥವನ್ನು ಅವ್ರ ತಲೆ ಮೇಲೆ ಹಾಕಲಾಗುತ್ತದೆ. ಗಂಗಾ ತೀರ್ಥವನ್ನು ಹಾಕಲಾಗುತ್ತದೆ, ಹಾಕಿದರೆ ಅವ್ರ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅರ್ಥ. ಇಲ್ಲಿ ನೋಡ್ಬೋದು ಸಿದ್ಧಗಂಗಾ ಕ್ಷೇತ್ರ. ಇಲ್ಲಿ ನೀರು ಕಾಣ್ತಿದೆಯಲ್ಲ ಗ್ಲಾಸಲ್ಲಿ, ಅದೇ ನೋಡಿ ಉದ್ದಾನೇಶ್ವರರು ತಮ್ಮ ಕಾಲಿನಿಂದ ಒದ್ದು ಅಲ್ಲಿ ನೀರನ್ನು ಉದ್ಭವಿಸಿದಿರುವುದು. ಹಾಗಾಗಿ ಇದನ್ನು ಸಿದ್ಧಗಂಗಾ ಕ್ಷೇತ್ರ ಅಂತ ಕರೀತಾರೆ. ನೋಡ್ಬೋದು ಯಾವ ಥರ ಗವಿ ಇದೆ, ಇದು ಕಲ್ಲು ಅಂತೇಳಿ. ಇದು ಸಿದ್ಧಲಿಂಗೇಶ್ವರರ ದೇವಸ್ಥಾನ. ಇಲ್ಲಿ ನೋಡಿ ನೀವು, ಅವರು ತಲೆ ಮೇಲೆ ನೀರು ಹಾಕ್ಕೊಳ್ಳೋದನ್ನು ನೋಡ್ಬೋದು. ಅದ್ಭುತವಾಗಿದೆ. ಈ ಒಂದು ಆವರಣ ಪ್ರಶಾಂತತೆಯನ್ನು ಕೂಡ ಕೊಡುತ್ತದೆ. ಇಲ್ಲಿ ಬಸವೇಶ್ವರರು ಹಾಗೂ ಶಿವಕುಮಾರ ಸ್ವಾಮಿಗಳ ಪ್ರತಿಮೆಯನ್ನು ಒಂದು ನಂದಿಯ ವಿಗ್ರಹದಲ್ಲಿ ಕೆತ್ತನೆ ಮಾಡಿದ್ದಾರೆ. ಅದ್ಭುತವಾಗಿದೆ ಇದು ಮಾತ್ರ. ಇದು ನೋಡಿ, ಇದು ಬಸವೇಶ್ವರರು, ಆ ಕಡೆ ಇರೋದು ಶಿವಕುಮಾರ ಸ್ವಾಮಿಗಳು. ಅಂದರೆ ಕಾಯಕವೇ ಕೈಲಾಸ ಅಂದವರು ಬಸವೇಶ್ವರರು, ಅದನ್ನು ಪಾಲಿಸಿದವರು ಶಿವಕುಮಾರ ಸ್ವಾಮಿಗಳು. ಇಲ್ಲಿ ನೋಡ್ಬೋದು, ಇಲ್ಲಿ ಈ ಒಂದು ಸಿದ್ಧಗಂಗಾ ಕ್ಷೇತ್ರ ದರ್ಶನ ಪುಸ್ತಕದಲ್ಲಿಯೂ ಕೂಡ ಈ ಸಿದ್ಧಗಂಗಾ ಕ್ಷೇತ್ರದ ಬಗ್ಗೆ ಇದೆ. ಹಾಗೂ ಶಿವಕುಮಾರ ಸ್ವಾಮಿಗಳು ಎಂಬ ಚರಿತೆ ಪುಸ್ತಕದಲ್ಲಿಯೂ ಕೂಡ ಅವರ ಚರಿತೆ ಬಗ್ಗೆ ಬರೆದಿದ್ದಾರೆ. ನೀವು ಅದನ್ನು ಬೇಕಾದರೆ ಖರೀದಿಸಿ ಓದಬಹುದು. ಇಲ್ಲಿ ಲಿಂಗಾಷ್ಟಕ ಶ್ಲೋಕಗಳು ಕೂಡ ಇಲ್ಲಿ ಕಾಣಬಹುದು. ಇಲ್ಲಿ ಕಾಣಬಹುದು ಹಲವಾರು ಪುಸ್ತಕಗಳಿದ್ದಾವೆ ಇಲ್ಲಿ. ಇದು ದಾಸೋಹ ಮನೆ ಅಂತ. ಇಲ್ಲಿ ಪ್ರತಿನಿತ್ಯವೂ ದಾಸೋಹ ನಡೀತಾನೆ ಇರುತ್ತೆ. ಹಲವಾರು ಜನರಿಗೆ ಇಲ್ಲಿ ಊಟವನ್ನು ದಯಪಾಲಿಸುತ್ತಿದ್ದಾರೆ ಶಿವಕುಮಾರ ಸ್ವಾಮಿಗಳ ಮುಖಾಂತರ ನೋಡ್ಬೋದು. ಆದರೆ ಇಲ್ಲಿ ಯಾವುದೇ ಆಹಾರವನ್ನು ಕೆಡಿಸುವಂತಿಲ್ಲ. ಎಷ್ಟು ಬೇಕೋ ಅಷ್ಟೇ ತೆಗೆದುಕೊಂಡು ಅಷ್ಟೇ ತಿನ್ನುವುದು ಸೂಕ್ತ. ಅದು ಇಲ್ಲಿನ ನಿಯಮ ಕೂಡ ಹೌದು. ನಾವು ಹೋದಾಗ ಮುದ್ದೆ ಹಾಗೂ ಅನ್ನ ಸಾರು ಇತ್ತು, ನೋಡಿರ್ಬೋದು ನೀವು ಮುದ್ದೆಯನ್ನು. ಇಲ್ಲಿನ ಪ್ರತಿಯೊಂದು ಸಾಲುಗಳನ್ನು ನೋಡಿದರೂ ನಿಮ್ಗೆ ಅರ್ಥ ಆಗುತ್ತೆ ಅನ್ನದ ಮಹತ್ವವನ್ನು. ಈಗ ಈ ಶ್ರೀ ಸಿದ್ಧಗಂಗೆ ಎಂಬ ಒಂದು ವಿಡಿಯೋವನ್ನು ಈ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದಾರೆ. ಆ ಒಂದು ಚಾನಲನ್ನು ಹೋಗಿ ನೀವು ನೋಡ್ಬೋದು ಸಿದ್ಧಗಂಗಾ ಕ್ಷೇತ್ರದ ಮಹಿಮೆಯನ್ನು.